ಪ್ರಸಾರ ಆಗುವ ಧಾರಾವಾಹಿಯಲ್ಲಿ ಜಯಶಂಕರ್ ಎರಡನೇ ಪತ್ನಿ ಶರ್ಮಿಳಾ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿರುವ ನಟಿ ಸಿರಿಜಾ ಅವರು ಈ ಧಾರಾವಾಹಿಯಿಂದ ಹೊರಬಂದಿದ್ದಾರಂತೆ. ಹೀಗೊಂದು ವದಂತಿ ಹರಡಿದೆ. ಈ ಬಗ್ಗೆ ವಾಹಿನಿಯಾಗಲಿ ಸಿರಿಜಾ ಅವರಾಗಲಿ ಪ್ರತಿಕ್ರಿಯೆ ನೀಡಿಲ್ಲ. ಇತ್ತೀಚೆಗೆ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರು ನಿಶ್ಚಿತಾರ್ಥ ನಡೆಯಿತು. ಆಗ ಶರ್ಮಿಳಾ ಕಾಣಿಸಿಕೊಳ್ಳಲೇ ಇಲ್ಲ. ಕೆಲ ದಿನಗಳಿಂದ ಎಪಿಸೋಡ್ಗಳಲ್ಲಿ ಶರ್ಮಿಳಾ ಅವರು ಸುಳಿವೇ ಇಲ್ಲ. ಈ ಧಾರಾವಾಹಿಯಲ್ಲಿ ಪಕ್ಕಾ ಪಾಸಿಟಿವ್ ಪಾತ್ರದಲ್ಲಿ ಸಿರಿಜಾ ಅವರು ಕಾಣಿಸಿಕೊಂಡಿದ್ದರು. ಎಷ್ಟೋ ಬಾರಿ ಗಂಡನ ಮೊದಲ ಪತ್ನಿ ಮಾನ್ಯತಾ ಎಷ್ಟೇ ಕಷ್ಟ ಕೊಟ್ಟರೂ ನೋವು ಕೊಟ್ಟರೂ ಕೂಡ ತಾಳ್ಮೆಯಿಂದ ಸಹಿಸಿಕೊಳ್ಳುವ ಶರ್ಮಿಳಾ ಅತಿಯಾದ್ರೆ ತಿರುಗಿಯೂ ಬೀಳುತ್ತಾಳೆ. ಹೀಗಾಗಿ ಈ ವದಂತಿ ಹಬ್ಬಿದೆಯೇನೋ ಗೊತ್ತಿಲ್ಲ. ಸದ್ಯ ಕುಟುಂಬದ ಜೊತೆ ಸಿರಿಜಾ ಅವರು ವಿದೇಶಿ ಟ್ರಿಪ್ನಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಟ್ರಿಪ್ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಧಾರಾವಾಹಿ ತಂಡ ಕೂಡ ಶರ್ಮಿಳಾ ಪಾತ್ರಕ್ಕೆ ಹೊಸ ನಟಿಯ ಹುಡುಕಾಟದಲ್ಲಿದೆ ಎನ್ನಲಾಗಿದೆ. ಕನ್ನಡ ಕಿರುತೆರೆಯಲ್ಲಿ ರಾಮಾಚಾರಿ ಸೀರಿಯಲ್ ಪುರುಷ ಪ್ರಧಾನವಾಗಿದೆ. ಪೌರೋಹಿತ್ಯ ಮಾಡುವ ಕುಟುಂಬದಲ್ಲಿ ಜನಿಸಿದ ರಾಮಾಚಾರಿ ಮಾಡ್ರನ್ ಹುಡುಗಿ ಚಾರು ಭೇಟಿಯಾಗಿ ಇವರಿಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುವ ಹಾಗೆ ಆಗುತ್ತದೆ. ಯಾವಾಗಲೂ ರಾಮಾಚಾರಿ ಕಂಡರೆ ಹುರಿದು ಬೀಳುವ ಚಾರುಗೆ ಅವನ ಮೇಲೆ ಲವ್ ಆಗುತ್ತೆ. ಆನಂತರ ಇವರಿಬ್ಬರು ಗುಟ್ಟಾಗಿ ಮದುವೆಯಾಗುವ ಸಂದರ್ಭ ಬರುತ್ತದೆ. ಈಗ ರಾಮಾಚಾರಿ ಚಾರು ಮದುವೆ ಎಲ್ಲರಿಗೂ ಗೊತ್ತಾಗಿದೆ. ಮುಂದೆ ಏನಾಗುತ್ತದೆ ಎಂಬುದೇ ಈ ಧಾರಾವಾಹಿ ಕತೆ. ಕೆ.ಎಸ್. ರಾಮ್ಜಿ ಪ್ರಧಾನ ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಧಾರಾವಾಹಿ ಪ್ರಸಾರ ಆಗುತ್ತದೆ. ಮೌನಗುಡ್ಡೆ ಮನೆ, ಋತ್ವಿಕ್ ಕೃಪಾಕರ್, ಗುರುದತ್, ಝಾನ್ಸಿ ಕಾವೇರಪ್ಪ, ಸುಷ್ಮಿತಾ ಗೌಡ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಕೆಲ ವರ್ಷಗಳಿಂದ ಪರಭಾಷೆಯ ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿದ್ದ ಸಿರಿಜಾ ಅವರು ರಾಮಾಚಾರಿ ಮೂಲಕ ಕಿರುತೆರೆಗೆ ಮರಳಿದ್ದರು. ಬಂದೇ ಬರುತ್ತಾವ ಕಾಲ, ಅಂಬಿಕಾದಿಂದ ಹಿಡಿದು ನನ್ನವಳು ನನ್ನವಳು, ಮನೆಯೊಂದು ಮೂರು ಬಾಗಿಲು, ರಂಗೋಲಿ, ಈ ಬಂಧನ, ಸಂಬಂಧ, ಕೋಗಿಲೆ, ಬದುಕು, ಜೋಡಿ ಹಕ್ಕಿ, ಅಂಜಲಿ, ಗೀತಾಂಜಲಿ ಸೇರಿದಂತೆ ಇನ್ನಷ್ಟು ಸಾಕಷ್ಟು ಹಿಟ್ ಧಾರಾವಾಹಿಗಳಲ್ಲಿ ಸಿರಿಜಾ ನಟಿಸಿದ್ದಾರೆ. ಸಿರಿಜಾ ಅವರು ವರ್ಷಗಳ ಹಿಂದೆ ಬಹುಬೇಡಿಕೆಯ ನಟಿಯಾಗಿದ್ದು, ಏಕಕಾಲಕ್ಕೆ 4 ಧಾರಾವಾಹಿಗಳಲ್ಲಿ ನಟಿಸಿದ ದಾಖಲೆ ಕೂಡ ಇದೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.